योऽन्तःप्रविश्य मम वाचमिमां प्रसुप्तां सञ्जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवद्गोष्ठेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणभोगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् श्रीमल्लक्ष्मीनृसिंहस्य श्रियं दिशतु मे नकः स्वभक्ताभीष्टदानाय समुपात्तदशाकृतेः वस्तुस्तुतं सुरस्तोमैः अस्तु शस्तं मया स्तुतं मस्तु हस्तं प्रस्तुताय श्रुतिमस्तकविश्रुतं श्रीमदानन्दतीर्थेन्दुभासनं मम मानसे आशासे साधुशब्दार्था सरिदीशाभिवृद्धये श्रीराघवेन्द्ररत्नानां रसनारङ्गनर्तकी शब्दाम्बुदिशरज्योत्स्ना शरणं मम शारदा श्रीगुरुभ्यो नमः हरिः ओಂ हरिः ಓಂ ಹರಿಃ ಓಂ. ಆರಂಭದಲ್ಲಿ ನನ್ನಿಂದ ನಿಮಗೆಲ್ಲ ತಡ ಆಯಿತು, ಇವತ್ತು ಕಾಯಿಸಿದೆ, ಬೇಸರಿಸಬಾರದು ಅಂತ ಮೊದಲು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತು ಮಾತ್ರ ಹೀಗಾಗಿದೆ. ಸ್ವಲ್ಪ ನನಗೆ ಕಾಲೇಜಲ್ಲಿ ಮೀಟಿಂಗ್ ಎಲ್ಲ ಜಾಸ್ತಿ ಇತ್ತು ಅಂತ ಈ ಥರ ಆಯಿತು. ನಾಳೆಯಿಂದ ತಪ್ಪದೇ ಸರಿಯಾದ ಸಮಯಕ್ಕೆ ಇರುತ್ತೆ, 6:30 ಅಂದರೆ 6:30. ಸಾಮಾನ್ಯ ನಾನು ಟೈಮು ಮಿಸ್ ಮಾಡಲ್ಲ, ಆದರೆ ಅನಿವಾರ್ಯವಾಗಿ ಹೀಗಾಗಿದೆ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ. ಯಾಕೆ ರಾಯರ ಚರಿತ್ರೆಯನ್ನು ಬರೀತೇನೆ ಅನ್ನೋದಕ್ಕೆ ನಾರಾಯಣಾಚಾರ್ಯ ಹೇಳಿದರು, ನರಸ್ತುತಿ ಕೃತಂ ಪಾಪಂ ಗುರುಸ್ತುತ್ಯ ವಿನಶ್ಯತಿ ಅಂತ. ಈ ನಾಲಿಗೆಗೆ ಪಾಪ ಅಂಟುಕೊಂಡಿರ್ತದಲ್ವ, ಆ ಪಾಪವನ್ನೆಲ್ಲ ತೊಳಿಬೇಕು ಅಂತಾದರೆ ಗುರುಗಳ ಸ್ತೋತ್ರ ಮಾಡಬೇಕಂತೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಮಾಡಲಿಕ್ಕೋಸ್ಕರ ನಾನು ಅವರ ಕಾವ್ಯವನ್ನು ಬರೀತಾ ಇದ್ದೇನೆ ಅಂತ ಹೇಳುತ್ತೆ. ಎಂಥವರು ರಾಯರು? ಚಿತ್ತೇ ಚೇನ್ಮೃದತಾ ಶಿರೀಷ ಸದೃಶೇ ಹಯ್ಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೌಂದುರದದಿಃ ಶಾಸ್ತ್ರೇಷು ಚೇತ್ ಪಾಂಡಿತಿ ಆಚಾರ್ಯೋ ವಿಬುಧೇಷು ತುಕ್ಕಲಯತೆ ವಿದ್ಯಾರ್ಥಿತಾಮಾದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾಃ ಸಂಭಾವಯಂತೇರ್ತಿತಾಂ. ಏನು ಅದ್ಭುತ ಅಂತೀರಿ ರಾಯರು ಅಂದರೆ. ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಶಿರೀಷ ಸದೃಶೆ. ಈ ಹೂಗಳಲ್ಲಿ ಒಂದು ಶಿರೀಷ ಪುಷ್ಪ ಅಂತಂದಿದೆ, ಬಹಳ ಕೋಮಲ. ಮುಟ್ಟಿದರೆ ಅದನ್ನು ಅಷ್ಟು ಕೋಮಲ ಅಂದರೆ ಅಷ್ಟು ಕೋಮಲ. ಹೀಗೆ ಸುಮ್ಮನೆ ಸ್ವಲ್ಪ 2 ಬೆರಳಾಗಿ ಹಿಡಿದು ಬಿಟ್ಟರೆ ಬಾಡಿ ಹೋದಾಗಾಗಿ ಬಿಡ್ತದಂತೆ. ಆ ರೀತಿ ಅಷ್ಟು ಕೋಮಲವಾಗಿ ಇರ್ತದಂತೆ. ಅಂಥ ಹೂವು ಎಷ್ಟು ಕೋಮಲವಾಗಿರ್ತದಲ್ವ, ಅಷ್ಟೇ ಚಿತ್ತೇ ಚೇನ್ ಮೃದುತ. ರಾಘವೇಂದ್ರ ಸ್ವಾಮಿಗಳ ಹೃದಯ ಅಷ್ಟು ಮೃದು ಅಂತ ಅರ್ಥ. ಒಂದು ದಿವಸವೂ ಕೂಡ ಒಬ್ಬರ ಬಗ್ಗೆ ಮಾತನಾಡೋದು ಅಂತಿಲ್ವೇ ಇಲ್ಲ. ಒಂದು ದಿವಸವೂ ಕೂಡ ಮಾತಾಡೋದಿಲ್ಲಂತೆ. ಉಕ್ತನ್ನೋ ಭಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ
ನೈವ ನಿರ್ಮಾಷ್ಟಿ ಯಸ್ಮಾತ್ ತಸ್ಮಾತ್ ಅಸ್ಯ ಅದ್ಯ ಶ್ರೀ ರಾಘವೇಂದ್ರಾತ್ ಅಂತ ರಾಘವೇಂದ್ರ ಸ್ವಾಮಿಗಳನ್ನ ನಾನು ಸ್ಮರಣೆ ಮಾಡುತ್ತೇನೆ ಅಂತ ವಾದೀಂದ್ರ ತೀರ್ಥರು ಹೇಳುತ್ತಾರೆ. ಎಂಥ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ, ಒಂದು ದಿವಸವೂ ಕೂಡ ಇನ್ನೊಬ್ಬರನ್ನ ಬೆರಳಿಟ್ಟು ತೋರಿಸಿ ಬೈಯೋದು ಅಂತಿಲ್ಲವಂತೆ. ನಮ್ಗೆ ಅದೇ ಇರುತ್ತದೆ, ಬೇರೆ ಇರೋದಿಲ್ಲ. ರಾಯರು, ನೀವು ಬೇರೆಯವರು ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ವ್ಯಾಖ್ಯಾನಗಳಿರ್ತಾವಲ್ವ, ಸಂಸ್ಕೃತ ಅರ್ಥ ಆದವರಿಗೆ ಪಂಡಿತರಿಗೆ ಗೊತ್ತಾಗ್ತದೆ. ಕೆಲವು ವ್ಯಾಖ್ಯಾನಗಳಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಅವ್ರು ಹೇಳಿದ್ದು ಸರಿ ಇಲ್ಲ, ಅವ್ರು ಮಾಡಿದ್ದು ತಪ್ಪಾಗಿದೆ ಅಂತ ಅವ್ರ ಹೆಸರನ್ನೇ ಹೇಳಿಕೊಂಡು ಮಾಡಿಕೊಂಡು ಅದು ಹಾಗೆ ಹೀಗೆ ಅಂತ ಬೈದು ಅದನ್ನು ಖಂಡನೆ ಮಾಡ್ತಿರ್ತಾರೆ. ರಾಯರ ಮೃದುತ್ವ ಎಷ್ಟು ಅಂತಂದರೆ, ಒಂದು ದಿವಸವೂ ಕೂಡ ಮತ್ತೊಬ್ಬರನ್ನ ಅವರ ವ್ಯಾಖ್ಯಾನಗಳಲ್ಲಿ ಹೀಯಾಡಿಸಿ ಬರೆದದ್ದು ಅನ್ನುವಂಥದ್ದು ಒಂದೇ ಒಂದು ವ್ಯಾಖ್ಯಾನದಲ್ಲಿ ಇಲ್ಲ ಅವತ್ತು. ಅಷ್ಟು ಮೃದುತ್ವ ಎನ್ನುವಂತಹದ್ದು ರಾಘವೇಂದ್ರ ಸ್ವಾಮಿಗಳ ಹೃದಯ ಅಂತ ಹೇಳ್ತಾರೆ. ಯಾರನ್ನೂ ಒಂದು ದಿವಸ ಗದರಿದವರಲ್ಲ ಅಂತ, ಬೈದವರಲ್ಲ. ಎಂತಿಂಥ ವ್ಯಕ್ತಿತ್ವ ಅವರ ಬಗ್ಗೆ ಹೇಳುತ್ತಾರೆ. ರಾಯರಾದ ನಂತರವೇನೆ ಒಂದು ಪ್ರಸಂಗ ಬರುತ್ತದೆ ಅವರ ಚರಿತ್ರೆಯಲ್ಲಿ. ಒಂದು ಬಾರಿ, ಆಗಿನ ಕಾಲದಲ್ಲೆಲ್ಲ ಬ್ರಾಹ್ಮಣರು ಅಂದ್ರೇ ಬಡವರು ಅಂತ ಅರ್ಥ. ನೀವು ನೋಡಿರ್ಬೇಕಾದ್ರೆ ಪುರಾಣಗಳು ಯಾವುದೇ ತೆಗೆದು ನೋಡ್ರಿ, ಆರಂಭ ಆಗೋ ಕತೆ ಹೇಗಿರ್ತದೆ ಗೊತ್ತಾ? ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಆರಂಭ. ಯಾಕೆ ಬಡ ಕ್ಷತ್ರಿಯ ಇರಲ್ವಾ, ಬಡ ವೈಶ್ಯ ಇರಲ್ವಾ, ಯಾಕೆ ಬ್ರಾಹ್ಮಣ ಅಂತಲೇ ಶುರು ಮಾಡ್ತಾರೆ? ಅಂದರೆ ಮೊದಲಿಂದಲೇ ಇವ್ರಿಗೆ ಬ್ರಾಹ್ಮಣರು ಏನು ಅಂದರೆ ಬಡತನದಲ್ಲೇ ಬಂದವರು ಪಾಪ. ಆದರೆ ಇಷ್ಟ ಆದರೂ ಕೂಡ ನೋಡಿ, ಜಗತ್ತು ತುಳಿಬೇಕು ಅಂತ ಎಷ್ಟು ನೋಡಿದರೂ ಕೂಡ ಇನ್ನೂ ಬ್ರಾಹ್ಮಣ ಪುಟದು ನಿಲ್ತಾ ಇದ್ದಾನೆ ಹೊರತು, ನೀವು ಎಷ್ಟು ಮೀಸಲಾತಿ ಇನ್ನೊಂದು ಮತ್ತು ಏನು ಮಾಡಿದರೂ ಕೂಡ ಪುಟದೇ ನಿಲ್ತಾನೆ. ಅವನ ಬುದ್ಧಿ ಅಂತದ್ದು ಅಂತ ಅರ್ಥ, ಅವನ ಬುದ್ಧಿ. ಹಾಗೆಯೇ ಆಗಿನ ಕಾಲದಲ್ಲೆಲ್ಲ ಆಶ್ರಯ ಇರಲಿಲ್ಲ, ಮಠಗಳಿಗೆ ಹೋಗಿಬಿಡ್ತಿದ್ರಂತೆ. ಕೆಲವು ಶಿಷ್ಯರೆಲ್ಲರೂ ಕೂಡ ಸಂಸಾರ ಸಮೇತವಾಗಿ ಮಠಕ್ಕೆ ಹೋಗಿಬಿಡ್ತಿದ್ರು. ರಾಯರ ಆಶ್ರಮ ಆದ ನಂತರ ಒಂದು ಸರ್ತಿ ಇಡೀ ಅವರ ಶಿಷ್ಯ ಸಂಪತ್ತು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಹೋಗಿಬಿಡೋರಂತೆ. ಊಟಕ್ಕೆ ಆಗ್ತದಲ್ಲ, ಹಾಗೆ ರಾಮದೇವ್ರ ಪೂಜೆ ಆಗ್ತದೆ, ಊಟ ಆಗ್ತದೆ ಅಂತ ಹೋಗಿಬಿಡೋರು ಪಾಪ. ಹಂಗೊಂದು ಸರ್ತಿ ಏನಾಯ್ತಂತೆ, ರಾಯರು ಈ ಕಡೆ ಈ ಪ್ರಾಂತ್ಯದಲ್ಲಿ ಬಿಜಾಪುರದ ಕಡೆಗೆ ಬರ್ತಾ ಇದ್ರಂತೆ ಸಂಚಾರ ಕ್ರಮದಲ್ಲಿ ಬಿಜಾಪುರದ ಕಡೆಗೆ ಬರಬೇಕಾದ್ರೆ ಒಮ್ಮೆ ಏನಾಯಿತು, ಒಬ್ಬ ಶಿಷ್ಯರು ಪಾಪ ಹೆಂಡತಿನ ಕರ್ಕೊಂಡು ಬಂದಿದ್ದು. ಹೆಂಡತಿ ಗರ್ಭಿಣಿ ಇದ್ಲಂತೆ. ದಾರಿಯಲ್ಲಿ ಹೋಗುವಂಥ ದಾರಿ, ಮೊದಲೇ ಬಿಜಾಪುರ ಅಂದರೆ ನಿಮಗೆ ಗೊತ್ತಿದೆ, ಬಿಸಿಲುನಾಡು ಅಂತ ಅರ್ಥ. ಅಂಥ ಊರಿಗೆ ಹೋಗಬೇಕಾದ್ರೆ ಆ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ಹೆರಿಗೆ ನೋವು ಬಂದ್ಬಿಡ್ತು. ಹೆರಿಗೆ ನೋವು ಬಂದು ಕೂಡಲೇ ಏನು ಮಾಡಬೇಕು ಏನಿಲ್ಲ. ಅದು ಕಡೆಗೆ ಏನು ಮಾಡಿದ್ರಂತೆ, ರಾಘವೇಂದ್ರ ಸ್ವಾಮಿಗಳಿಗೆ ಹೋಗಿ ಕೇಳಿಕೊಂಡ್ರೆ, ಸ್ವಾಮಿ ಹೀಗಾಗಿದೆ, ನನ್ನ ಹೆಂಡತಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ, ರಾಯರು ತಮ್ಮ ಮೈ ಮೇಲಿದ್ದಂಥ ಶಾಟಿಯನ್ನು ತೆಗೆದು ಬೀಸಿದರೆ ಹೀಗೆ ಮೇಲೆ ಅಂತರಿಕ್ಷದಲ್ಲಿ ಆ ಕಡೆ ಈ ಕಡೆ ಏನು ಕಟ್ಟಿಲ್ಲ, ಏನಿಲ್ಲ, ಹಾಗೆ ನಿಂತು ಬಿಡುತ್ತಂತೆ. ಮೇಲ್ಗಡೆ ಬಿಸಿಲೇ ಹಿಡಿದಂತೆ ನಿಂತು ಬಿಡುತ್ತಂತೆ. ಬೇಕಾದಂಥ ಸುತ್ತಲೂ ವ್ಯವಸ್ಥೆ ಮಾಡಿ ಅವರ ಶಾಟಿಯ ಮಧ್ಯದಲ್ಲೇನೆ ಹೆರಿಗೆ ಆಗುವಂತೆ ಮಾಡಿದರಂತೆ ರಾಘವೇಂದ್ರ ಸ್ವಾಮಿಗಳು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತದೆ. ಬೇರೆ ಯಾರಾದರೂ ಸನ್ಯಾಸಿಗಳಾಗಿದ್ದರೆ ತಲೆ ಸರಿ ಇಲ್ವಾ, ಯಾಕೆ ನಿನ್ನ ಹೆಂಡತಿನ ಗರ್ಭಿಣಿಯನ್ನು ಕರ್ಕೊಂಬಂದು ನಮ್ಮ ಪ್ರಾಣ ತೆಗಿತಾ ಇದ್ದಿ ಅಂತ ಬೈದು ಅವನಿನ್ನು ಸತ್ತಿ ಬದುಕಿರಬಾರ್ದು ಮತ್ತೆ ಜೀವನದಲ್ಲಿ, ಅಷ್ಟು ರೀತಿಯಲ್ಲಿ ಅವನ್ನ ಮಲಗಿಸೇ ಬಿಡ್ತಿದ್ರು. ಅಂಥದ್ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಂಥ ಕಾರುಣ್ಯ ಅವರದ್ದು ಅಂದರೆ, ಅಷ್ಟು ಜನ ಬಂದಿದ್ರು, ಅವರಿಗೆ ತಡ ಆಗ್ತಿದ್ರು, ಏನಾದರೂ ಪರವಾಗಿಲ್ಲ, ಇಲ್ಲೊಂದು ಮಗು ಹುಟ್ಟುತ್ತಾ ಇದೆ, ಇರಲಿ ಅಂತ ಕೂತ್ಕೊಳ್ಳೋದು, ಇರಲಿ ಅಂತ. ಇದೆಲ್ಲ ಕೆಲವು ಮಹಾತ್ಮರಿಗೆ ಮಾತ್ರ ಇಂಥ ಬುದ್ಧಿಗಳೆಲ್ಲ ಇರ್ತದಂತೆ, ಇಂಥ ಆಲೋಚನೆಗಳೆಲ್ಲ ಬರೋದು ಸಾಮಾನ್ಯರಿಗೆ ಬರೋದಿಲ್ಲ. ನಾವು ನೋಡ್ತಾ ಇದ್ವಿ, ಸುಮ್ಮನೆ ಈ ಪ್ರಾಸಂಗಿಕ ಅಂತ ಹಂಚಿಕೊಳ್ತಾ ಇದ್ದೇನೆ ಅಷ್ಟೇ. ನಮ್ಮ ಗುರುಗಳಿದ್ದರು ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥರು, ನಮ್ಮ ಕುಲಕರ್ಣಿಯವರೆಲ್ಲ ನೋಡಿದವರು ಇವರೆಲ್ಲ. ಅವರು, ನಾವು ಬೆಂಗಳೂರಲ್ಲಿ ವಿದ್ಯಾಪೀಠ ಅಂತಿತ್ತು, ಆ ವಿದ್ಯಾಪೀಠದಲ್ಲಿ ಆವತ್ತಿನ ದಿವಸ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟಿದ್ದಾರೆ, ದೊಡ್ಡ ವ್ಯಕ್ತಿಗಳು. ಅದು ಏನು ಮುಖ್ಯಮಂತ್ರಿ ಆಗಿ ಆವತ್ತು ಯಡಿಯೂರಪ್ಪ ಇದ್ದರು, ಬೇರೆ ಬೇರೆಯವರೆಲ್ಲ ಇದ್ದರು, ಅವರೆಲ್ಲ ಸಚಿವರು ಅವರು ಇವರೆಲ್ಲ ಬಂದ್ಬಿಟ್ಟಿದ್ದಾರೆ. ಕಾರ್ಯಕ್ರಮ ಆರಂಭ ಆಗಬೇಕು, ಮಿನಿಸ್ಟ್ರಿಗಳೆಲ್ಲ ಬಂದು ನಿಂತಿದ್ದಾರೆ. ಸ್ವಾಮಿಗಳು ನೋಡಿದರೆ ಬರ್ತಾ ಇಲ್ಲ. ಎಷ್ಟೊತ್ತಾಯಿತು ಬರ್ತೀರಿ, ಎಲ್ಲಿ ಹೋಗಿದ್ದಾರೆ ಅಂತ ನೋಡಿದರೆ ಅಲ್ಲೇ ವಿದ್ಯಾಪೀಠದ ಹಿಂಭಾಗದಲ್ಲಿ ಒಬ್ಬರು ಮನೆ, ಅಲ್ಲಿಗೆ ಹೋಗಿದ್ದಾರೆ ಸ್ವಾಮಿಗಳು, ಅಲ್ಲಿ ಹೋಗಿದ್ದಾರೆ.
ಏನು ಎಷ್ಟೊತ್ತಾದ್ರೂ ಬರ್ತಿಲ್ಲ, ಫೋನ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಏನು ಮಾಡಿದ್ರು ಬರ್ತಿಲ್ಲ, ಎಲ್ಲ ಕಾಯ್ತಿದ್ದಾರೆ, ಮಿನಿಸ್ಟರ್ಗಳೆಲ್ಲ ಕಾಯ್ತಿದ್ದಾರೆ, ದೊಡ್ಡ ಕಾರ್ಯಕ್ರಮ, ಇಷ್ಟು ಕಾರ್ಯಕ್ರಮ ನಡೀತಿದ್ದು ಏನಿದು ಅಂತ. ಆಮೇಲೆ ಸ್ವಾಮಿಗಳು ತಡವಾಗಿ ಬಂದರು, ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥರು ಬಂದರು. ಬಂದಾದ ನಂತರ ಕಾರ್ಯಕ್ರಮ ಎಲ್ಲ ಆರಂಭ ಆಯಿತು. ಸ್ವಲ್ಪ ಯಾರ್ಯಾರೋ ಮನಸ್ಸಲ್ಲಿ ಏನೇನೋ ಅಂದ್ಕೊಂಡ್ರು, ಆಯಿತು ಏನೋ ಲೇಟ್ ಮಾಡಿದರು, ಹಾಗೆ ಹೀಗೆ ಅಂತ ಅಂದ್ಕೊಂಡ್ರು. ಕಾರ್ಯಕ್ರಮ ಮಾಡಿ ಮುಗೀತು, ಎಲ್ಲ ಮುಗೀತು. ಎಲ್ಲ ಆದಮೇಲೆ ಅವ್ರು ರಾತ್ರಿ ಪೂಜೆಗೆ ಸ್ನಾನಕ್ಕೆ ಹೋಗಬೇಕು. ಆವಾಗ ನಾವೆಲ್ಲ ನಿಂತ್ಕೊಂಡಿದ್ವಿ. ಹೋಗಿ ಕೇಳಿ, ಸ್ವಾಮಿ ಎಷ್ಟು ತಡ ಆಗಿಬಿಡ್ತಿರುತ್ತೆ, ಎಲ್ಲ ತುಂಬ ಕಾದ್ರ ಸ್ವಾಮಿ. ಅವರೇ ಕೇಳಿದರು ನಮ್ಮನ್ನು, ಕಾದ್ರ ತುಂಬ ಜನ ಬೈಕೊಂಡ್ರು ನನ್ನನ್ನು ಅಂತ ಕೇಳಿದ್ರು. ಬೇರೆ ಅದಕ್ಕೆ ಅವ್ರಿಗೊಂದು ಖುಷಿ, ಅವ್ರಿಗೆ ಏನಂದರೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಮರದಿವ್ಸ ಪೇಪರಲ್ಲಿ ಅವ್ರನ್ನ ಎಲ್ಲರೂ ಬೈತಾ ಇದ್ದರೆ ಅದನ್ನ ನೋಡಿ ಆನಂದ ಪಡ್ತಿದ್ರು. ಅದು ಒಂದು ಅಂದರೆ ವಿಚಿತ್ರ, ನಮ್ಗೆ ಸಾಧ್ಯನೇ ಇಲ್ಲ ಈ ರೀತಿಯೆಲ್ಲ ಯೋಚನೆ ಮಾಡಲಿಕ್ಕೂ ಕೂಡ. ಎಲ್ಲಿ ತನಕ ಅಂತಂದರೆ ನಮ್ಮ ಗುರುಗಳು ಹೇಗಿದ್ದರು ಅಂದರೆ, ನೀವು ನಂಬ್ತಿರೋ ಇಲ್ಲೋ, ಒಂದು ಸರ್ತಿ ಸದಾನಂದ ಗೌಡರು ಮಿನಿಸ್ಟರ್ ಆಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ, ಈ ಮೈಸೂರು ದಸರಾದ ಉದ್ಘಾಟನೆ ಇರುತ್ತದೆ. ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪೇಜಾವರ ಸ್ವಾಮಿಗಳನ್ನು ಕರೆದಿದ್ದರು. ನಾನು ಹೋಗಿದ್ದೆ, ಕಾರಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೀನಿ. ನಾನು ಅವ್ರು ಈ ಸೀಟಲ್ಲಿ, ನಾನು ಈ ಸೀಟಲ್ಲಿ ಕೂತಿದ್ದೆ. ಎದುರುಗಡೆಯಲ್ಲಿ ಅನೇಕ ಬುದ್ಧಿಜೀವಿಗಳೆಲ್ಲ ಸೇರಿಕೊಂಡು ಪೇಜಾವರ ಸ್ವಾಮಿಗಳದ್ದು ಒಂದು ಪ್ರತಿಕೃತಿಯನ್ನು, ದೊಡ್ಡ ಪ್ರತಿಕೃತಿಯನ್ನು ಮಾಡಿ, ಇವರು ಉದ್ಘಾಟನೆ ಮಾಡಬಾರದು ಅಂತ ಹೇಳಿ ಅದಕ್ಕೆ ಬೆಂಕಿ ಹಚ್ಚಿದ್ರು. ಎದುರುಗಡೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿ ದಗದಗ ಉರಿತದು, ಉರಿದು ಕೆಳಗೆ ಬಿದ್ದು ಹೋಯ್ತು, ಎಲ್ಲ ಆಯಿತು. ನಮಗೆ ಬೇಜಾರಾಗ್ತಿದೆ, ರಕ್ತ ಕುದೀತಾ ಇದೆ, ಈ ನಮ್ಮ ಗುರುಗಳು ಹೀಗೆ ಮಾಡ್ತಾ ಇದ್ದಾರಲ್ಲ, ನಮ್ಗೆ ಬೇಜಾರಾಗ್ತಾ ಇದೆ. ಸ್ವಾಮಿಗಳಲ್ಲಿ ಕೂತಿದ್ರಲ್ಲ ಪಕ್ಕದಲ್ಲಿ, ಅವ್ರಿಗೆ ಏನಾಗುತ್ತೆ ಅಂತ ಸುಮ್ಮನೆ ನೋಡಿದೆ. ನನ್ನ ಕಡೆಗೆ ನೋಡಿದರು, ನೋಡಿ ಹೇಳಿದರು, ನನ್ನ ಪಾಪ ಎಲ್ಲ ಹೋಯಿತು ಅಂತ. ಏನು ಹೇಳಬೇಕು ಅಂದರೆ, ಮಹಾತ್ಮರ ಆಲೋಚನೆಗಳೇ ಹಾಗಿರ್ತದೆ ಅನ್ನೋದಕ್ಕೆ. ಕಡೆಗೆ ನಾವು ಕೇಳಿದ್ವಿ, ಸ್ನಾನಕ್ಕೆ ಹೋದಾಗ, ಸ್ವಾಮಿ ಯಾಕೆ ಲೇಟ್ ಮಾಡಿದ್ರಿ, ಇಷ್ಟೆಲ್ಲ ಮಿನಿಸ್ಟ್ರನ್ನ ಕಾಯಿಸಿದ್ರಲ್ಲ. ಏನಿಲ್ಲ, ಒಬ್ಬ ವಿದ್ಯಾರ್ಥಿ, ನಮ್ಮ ವಿದ್ಯಾಪೀಠದ ಹುಡುಗ, ಅವನು ಇವತ್ತು ನಾನು ವಿದ್ಯಾಪೀಠಕ್ಕೆ ಹೋಗಲ್ಲ, ನನ್ನನ್ನು ನೀವು ವಿದ್ಯಾಪೀಠಕ್ಕೆ ಕಳಿಸಿದ್ರಿ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಡ್ತೇನೆ ಅಂತ ಮನೆಯ ಬಾಗಿಲ ಚಿಲಕವನ್ನು ಹಾಕ್ಕೊಂಡು ಕೂತಿದ್ದಾನೆ. ನಾನೇನಾದರೂ ಅಲ್ಲಿ ಹೋಗಲಿಲ್ಲ ಅಂದರೆ ಆ ಪ್ರಾಣ ಉಳಿತಿರಲಿಲ್ಲ. ನಾನಿಲ್ಲಿ 10 ನಿಮಿಷ ತಡವಾಗಿ ಬಂದರೂ ಕೂಡ ಮಿನಿಸ್ಟ್ರುಗಳು ಕಾಯ್ತಾರೆ, ಪರವಾಗಿಲ್ಲ, ಆ ಪ್ರಾಣ ಉಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ ಅಂತಂದ್ರು ಸ್ವಾಮಿ. ಅಂದರೆ ಚಿತ್ತೆ ಚೇನ್ ಮೃದುತ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೋಡಿರಲಿಲ್ಲ, ಪೇಜಾವರ ಸ್ವಾಮಿ ನೋಡಿದ್ವಿ ಅಂತ ಅಂದ್ಕೊಡ್ತಿರ್ತೀವಿ ಯಾವಾಗಲೂ ಕೂಡ. ಹಾಗೆ ರಾಯರು ಅಂಥ ಕರುಣಾಮಯಿಗಳು. ಚಿತ್ತೆ ಚೇನ್ ಮೃದುತ ಶಿರೀಷ ಸದೃಶೆ ಹಯ್ಯಂಗ ವೀನಂ ಶಿಲಾ ಅಂತ ಹೇಳ್ತಾರೆ. ಹಯ್ಯಂಗವೀನ ಅಂದರೆ ಬೆಣ್ಣೆ ಇರ್ತದೆ, ಬೆಣ್ಣೆಗಿಂತ ಮೃದು ಅಂತ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಎನ್ನುವಂತಹದ್ದು. ಅದರಿಂದ ಅಂತಹ ಗುರುಗಳನ್ನು ನಾನೇನಾದರೂ ಮಾಡಿ ಅವರನ್ನು ಒಲಿಸ್ಕೊಳ್ಬೇಕು, ಅದಕ್ಕೋಸ್ಕರವಾಗಿ ಅವರನ್ನು ಸ್ತೋತ್ರ ಮಾಡುತ್ತೇನೆ ಅಂತ ಅವರ ಬಗ್ಗೆ ನಾರಾಯಣಾಚಾರ್ಯ ಹೇಳುವಂಥ ಮಾತುಗಳಿವೆಲ್ಲ. ಇಷ್ಟೆಲ್ಲ ಹೇಳ್ತಾ ಇಂತಹ ನಾರಾಯಣಾಚಾರ್ಯ ಹೇಳ್ತಾರೆ, ನಾನು ಇವರ ಚರಿತ್ರೆಯನ್ನು ಹೇಳ್ತೇನೆ. ಇವರು ಎಲ್ಲಿಂದ ಬಂದರು, ಇವರ ಮೂಲ ಏನು, ಅದನ್ನು ಹೇಳ್ತೀನಿ ಆರಂಭದಲ್ಲಿ ಅಂತ ಮೊದಲಿಗೆ ಹೇಳ್ತಾ ಇದ್ದಾರೆ. ಇವರು ಎಲ್ಲಿಂದ ಬಂದದ್ದು ಅಂತಂದರೆ, ಇವರು ಗೌತಮ ಗೋತ್ರದವರು ಅಂತ ಹೇಳ್ತಾರೆ. ಗೌತಮೀಯರು ಅಂತ, ಗೌತಮ ಗೋತ್ರದವರು ಅಂದರೆ ಸಾಮಾನ್ಯ ಅಲ್ಲ ಅಂತ ಹೇಳ್ತಾರೆ. ಸಾಮಾನ್ಯರಲ್ಲ. ಯಾಕೆ ಅಂತಂದರೆ, ಗೌತಮ ಗೋತ್ರದವರು ಅಂದರೆ ಭಗವಂತನ ಅವತಾರಕ್ಕೆ ಕಾರಣೀಭೂತರಾದವರವರು ಅಂತ. ಗೌತಮ ಗೋತ್ರದವರು ಭಗವಂತನ ಗೋತ್ರಕ್ಕೇನೆ, ಅಂದರೆ ಭಗವಂತನೇ ಅವತಾರ ಮಾಡಿಸಿದಂಥ ಮಹಾತ್ಮರು ಅಂತ ಹೇಳುತ್ತಾರೆ. ಯಾಕೆ ಅಂದರೆ, ಈ ಗೌತಮ ಋಷಿಗಳಿದ್ದಾರಲ್ಲ, ಎಲ್ಲ ಬ್ರಹ್ಮಸೂತ್ರ ಭಾಷ್ಯವನ್ನು ಓದಿದರೆ ಗೊತ್ತಿರ್ತದೆ ನಿಮಗೆಲ್ಲ. ಆರಂಭದಲ್ಲಿ ಒಂದು ಕಥೆ ಹೇಳ್ತಾರೆ. ಗೌತಮಸ್ಯ ಋಷೇಶ್ಚಾಪ ಜ್ಞಾನೇ ತ್ವಜ್ಞಾನ ತಾಂಗತೆ. ಅಂದರೆ ಒಮ್ಮೆ ಏನಾಯ್ತಂತೆ, ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಕ್ಷಾಮ ಬಂತು. ಕ್ಷಾಮ ಬಂದಾಗ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಮಾತ್ರ ಒಳ್ಳೆ ಮಳೆ, ಬೆಳೆ ಗಿಳೆ ಎಲ್ಲ ಚೆನ್ನಾಗಿತ್ತಂತೆ. ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಬ್ರಾಹ್ಮಣರು ಏನು ಮಾಡಿದ್ರಂತೆ, ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ನಾವು ಗೌತಮರ ಆಶ್ರಮಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲ ಗೌತಮರ ಆಶ್ರಮಕ್ಕೆ ಹೋದ್ರಂತೆ. ಅವರು ಗೌತಮರ ಆಶ್ರಮಕ್ಕೆ ಹೋದರೆ ಗೌತಮರು ಎಷ್ಟು ಸ್ವಾಗತ ಮಾಡಿದರು ಅಂದರೆ, ಇಷ್ಟು ಜನ ಬ್ರಾಹ್ಮಣರಿಗೆ ನಿತ್ಯ ಊಟಕ್ಕೆ ಹಾಕಿ ಅವರನ್ನು ಇಲ್ಲಿ ಇಟ್ಕೊಳ್ಳೋ ಯೋಗ ಯಾರಿಗೆ ಬರ್ತದೆ, ಬರ್ರಿ ನೀವೆಲ್ಲ ಅಂತ ಇಟ್ಕೊಂಡ್ರಂತೆ. ಎಲ್ಲರೂ ಇಟ್ಕೊಂಡ್ರಂತೆ. ಪ್ರತಿನಿತ್ಯ ಅವರಿಗೆ ಊಟಕ್ಕೆ ಪಾಠಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ಆಯಿತು. ಎಲ್ಲ ಆದ ಕೂಡಲೇ ಏನಾಯ್ತಂತೆ, ಕಡೆಗೆ ಈ ರುದ್ರದೇವರ ತಲೆ ಮೇಲೆ ಏನಾಗಿತ್ತು, ಗಂಗೆ ಬಂದು ಕೂತಿದ್ದಂತೆ.
ಈ ಗಂಗೆ ಸವತಿ ಬಂದಿದ್ದಾಳೆ ಅಂತ ಸವತಿ ಮಾತ್ಸರ್ಯದಿಂದಾಗಿ ಪಾರ್ವತಿ ದೇವಿಯರು ಏನು ಮಾಡಿದ್ರಂತೆ, ಬಹಳ ಪೇಚಾಡಿದ್ರಂತೆ, ಏನಾದರೂ ಮಾಡಿ ಗಂಗೆನ ಕೆಳಗಿಳಿಸ್ಬೇಕು ಅಂತ. ಹೆಂಗೆ ಇಳಿಸೋದು ಅಂತ ಅದಕ್ಕೆ ವಿಚಾರ ಮಾಡಿದಾಗ ಗಣಪತಿ ಹತ್ರ ಹೇಳಿದ್ರಂತೆ, ಗಣಪತಿ ಏನಾದರೂ ಮಾಡಿ ಇಳಿಸ್ಬೇಕು ನೋಡು ಅಂತ. ಅದಕ್ಕೆ ಅಮ್ಮ ನೀವೇನು ಯೋಚನೆ ಮಾಡಬೇಡ್ರಿ, ನಾನು ನೋಡ್ಕೊಳ್ತೀನಿ ಅಂದ್ರಂತೆ. ಆಯಿತು ಅಂತ ಗಣಪತಿ ದೇವರು ಏನು ಮಾಡಿದರು, ಈ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬಂದ್ರಂತೆ. ಬಂದು ಎಲ್ಲ ಕಡೆಯಲ್ಲೂ ಮಳೆ ಬೆಳೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಅವಾಗ. ಆಗ ಅಲ್ಲಿದ್ದಂಥ ಬ್ರಾಹ್ಮಣರಿಗೆಲ್ಲ ಹೋಗಿ ತಲೆಗೆ ತುಂಬಿದ್ರಂತೆ. ಇವರೆಲ್ಲ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ, ಬ್ರಾಹ್ಮಣರಿಗೆ ಸ್ವಲ್ಪ ಸ್ವಂತಿಕೆ ಕಡಿಮೆ, ಅವ್ರಿವ್ರು ಹೇಳಿದ ಕೂಡಲೇ ತಲೆಗೆ ಹತ್ತಿ ಬಿಡ್ತದೆ ಅವರಿಗೆ. ಯಾರಾದರೂ ಸ್ವಲ್ಪ ಹೇಳಬೇಕು, ಅಷ್ಟೇ, ಹೇಳೋ ತನಕ ಗೊತ್ತಾಗೋದಿಲ್ಲ. ಹಾಗೆ ಅವ್ರು ಹೋಗಿ ಹೇಳಿದ್ರಂತೆ. ಹೇಳಿದ ಕೂಡಲೇ ಏನಾಯ್ತಂತೆ, ನೀವೆಲ್ಲ ಇಲ್ಲೇ ಇನ್ನೂ ಎಷ್ಟು ದಿವಸ ಇರ್ತೀರಿ, ನಿಮ್ಮ ಮನೆಗೆ ಹೋಗಲ್ವಾ, ಹೋಗ್ರಿ ನೀವೆಲ್ಲ ಹಿಂಗೆ ಅಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಗೌತಮರು ಇಷ್ಟು ದಿವಸ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಈಗ ಇದ್ದಕ್ಕಿದ್ದಾಗೆ ಅವ್ರನ್ನ ಬಿಟ್ಟು ಹೋಗ್ತೇವೆ ಅಂದ್ರೆ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ವಾ, ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ವಾ ಅವರು, ಅದಕ್ಕೆ ಹಾಗೆಲ್ಲ ಹೋಗೋದು ಕಷ್ಟ ಆಗ್ತದೆ ನಮಗೆ ಅಂತಂದ್ರು. ಅದಕ್ಕೆ ನಾನೊಂದು ಉಪಾಯ ಮಾಡ್ತೇನೆ ಅಂದ್ರಂತೆ. ಏನು ಉಪಾಯ ಅಂತ ಹೇಳಿದರೆ ಅವ್ರು ಹೇಳಿದ್ರಂತೆ, ಒಂದು ಕೆಲಸ ಮಾಡಿ, ನಾನು ನಿಮಗೊಂದು ವರ ಕೊಡ್ತೀನಿ. ನೀವೆಲ್ಲ ಬ್ರಾಹ್ಮಣರು, ಮಂತ್ರಶಕ್ತಿ ಇದೆ, ನಿಮ್ಮ ಮಂತ್ರಶಕ್ತಿಯಿಂದ ನೀವೇನು ಮಾಡಬೇಕು ಅಂದರೆ ಒಂದು ಆಕಳನ್ನು ಸೃಷ್ಟಿ ಮಾಡಬೇಕು. ಆ ಆಕಳು ಎಂಥ ಆಕಳಾಗಿರಬೇಕು ಅಂತಂದರೆ, ಸುಮ್ಮನೆ ಮುಟ್ಟಿದರೆ ಸಾಕು, ಒಂದು ಹುಲ್ಲುಕಡ್ಡಿ ಇರ್ತದಲ್ಲ, ಹುಲ್ಲುಕಡ್ಡಿಯಿಂದ ಸ್ಪರ್ಶ ಮಾಡಿದರೆ ಅದು ಸತ್ತೋಗಿಬಿಡಬೇಕು, ಅಂಥ ಆಕಳನ್ನು ಸೃಷ್ಟಿ ಮಾಡಿ. ಆ ಆಕಳು ಸರಿಯಾಗಿ ಗೌತಮ ಮಹರ್ಷಿಗಳೇ ಬಂದು ಮುಟ್ಟುವಂತೆ ನೋಡ್ಕೊಳ್ರಿ. ಅವರು ಮುಟ್ಟಿದಾಗ ಅದು ಸಾಯುತ್ತೆ. ಸತ್ತು ಕೂಡಲೇ ನೀವೇನು ಮಾಡ್ರಿ, ನೀವು ಗೋಹತ್ಯೆ ಮಾಡಿದವರು ನಿಮ್ಮ ಆಶ್ರಮದಲ್ಲಿ ನಾವು ಇರಲ್ಲ ಅಂತ ಹೇಳ್ಕೊಂಡು ನೀವು ಒಂದು ಕಾರಣ ಸಿಗ್ತದೆ, ಹೋಗಿಬಿಡ್ಬೋದು ನೀವು ಅಂತಂದ್ರು. ಸರಿ ಆಯಿತು ಅಂತ ಇವರೆಲ್ಲ ಏನು ಮಾಡಿದ್ರಂತೆ, ಹೋಗ್ಬಿಡೋದು ಹಾಗೆ ಮಾಡಿದರು. ಒಂದು ಆಕಳನ್ನು ಸೃಷ್ಟಿ ಮಾಡಿದರು, ಎಲ್ಲ ಆಯಿತು. ಅಕಸ್ಮಾತ್ ಗೌತಮ ಮಹರ್ಷಿಗಳು ಬಂದರು, ಆ ಆಕಳನ್ನು ಮುಟ್ಟಿದ್ರು, ಸತ್ಯ ಹೋಗ್ಬಿಡ್ತಾರೆ. ಎಲ್ಲರೂ ಸಿಟ್ಟಿಗೆದ್ರು, ನೀವು ಗೋಹತ್ಯೆ ಮಾಡಿದವರು ನಾವು ಇರಲ್ಲ, ಹೋಗ್ಬಿಟ್ರು ಎಲ್ಲರೂ. ಹಾಗೆ ಆಯ್ತಲ್ಲ. ಇವರಿಗೆ ಭಾಳ ಆಲೋಚನೆ ಆಯಿತು ಗೌತಮ ಮಹರ್ಷಿಗಳಿಗೆ. ಇಲ್ಲ, ಎಂಥ ಕೆಲಸ ಆಯ್ತಲ್ಲ, ನನ್ನಿಂದ ಎಂಥ ಕೆಲಸ, ನಾನೊಂದು ಗೋಹತ್ಯೆ ಮಾಡಿದ್ನ, ಇಂಥ ಪಾಪಿಷ್ಟನ ನಾನು ಅಂತ ಭಾಳ ವಿಚಾರ ಮಾಡಿದ್ರಂತೆ. ವಿಚಾರವನ್ನು ಮಾಡಿ ಆಮೇಲೆ ಅವರೇ ಅಂದುಕೊಡ್ತಾರೆ, ಇಲ್ಲ ಇದರಲ್ಲಿ ಏನೋ ಇದೆ ಅಂತ ದಿವ್ಯ ದೃಷ್ಟಿಯಿಂದ ನೋಡಿದ್ರಂತೆ. ಆ ದಿವ್ಯ ದೃಷ್ಟಿಯಿಂದ ನೋಡಬೇಕಾದ್ರೆ ಆಗ ಅವರಿಗೆ ಏನಾಯಿತು ಅಂತಂದರೆ ಗೊತ್ತಾಯ್ತಂತೆ ಒಂದು ವಿಷಯ, ಇಲ್ಲ ಇದರ ಹಿಂದೆ ಈ ಬ್ರಾಹ್ಮಣರದೆಲ್ಲ ಕೈವಾಡಿದೆ ಅಂತ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಏನು ಮಾಡಿದರು, ಈ ಸತ್ತ ಹಸುವನ್ನು ಬದುಕಿಸ್ತೀನಿ, ಮೊದಲು ಬದುಕಿಸಿ ಈ ಬ್ರಾಹ್ಮಣರಿಗೆಲ್ಲ ಶಾಪ ಕೊಡ್ತೇನೆ ಅಂದರು. ಅದನ್ನು ಬದುಕಿಸಿದ್ರಂತೆ ಹಸುವನ್ನು ಹೆಂಗೆ ಬದುಕಿಸಿದ್ರು ಅಂದರೆ, ಅದರ ಮೇಲೆ ಗಂಗಾ ನದಿಯನ್ನು ಹರಿಸಿದರೆ ಆ ಹಸುವಿನ ಮೇಲೆ ಗಂಗೆ ಬಿದ್ಲು ಅಂತ ಆದರೆ ಆಗೇನಾಗತ್ತಂತೆ, ಆ ಗೋ ಬದುಕುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಗಂಗೆಯನ್ನು ಏನು ಮಾಡಿಸಿದ್ರು ಅಂದರೆ, ಅವರು ಇದ್ದದ್ದು ಈ ಕಡೆ ಇದ್ದರು, ಅವರು ಈ ದಕ್ಷಿಣದ ಕಡೆಗಿದ್ದರು. ದಕ್ಷಿಣದ ಕಡೆಗಿದ್ದಾಗ ಗೌತಮ ಮಹರ್ಷಿಗಳು ಅವರು ಗಂಗೆಯನ್ನು ಪ್ರಾರ್ಥನೆ ಮಾಡಿ ಆ ಹಸುವಿನ ಮೇಲೆ ಆ ನೀರನ್ನು ಹರಿಸಿದ್ರಂತೆ. ಆ ಹಸು ಮತ್ತೆ ಎದ್ದು ನಿಂತು ಬಿಡ್ತು, ಕಟ್ಮುಟ್ಟಾಗಿ ಹೋಗಿಬಿಡ್ತು, ಯಾರು ಮುಟ್ಟಿದ್ರೂ ಸಾಗಿಲ್ಲ, ಅಷ್ಟು ಗಟ್ಟಿ ಆಯ್ತಂತ ಆ ಹಸು. ಅದಕ್ಕೆ ಆವತ್ತಿನಿಂದ ಗಂಗೆ ಈ ಕಡೆ ಹರಿದ್ರಲ್ವ, ಈ ಭಾಗದಲ್ಲಿ ಹರಿದಾಗ ಆ ನದಿಗೆ ಇನ್ನೊಂದೇ ಹೆಸರು ಬಂತು. ಏನು ಅಂದರೆ ಗೋದಾವರಿ ಅಂತ ಹೆಸರು. ಅದಕ್ಕೆ ಗೋದಾವರಿ ಅಂದರೆ ಅರ್ಥ ಏನು ಗೊತ್ತಾ, ನಿಜವಾಗಲೂ ಕೂಡ ಗೋದವಾರಿ ಅಂತ ಅದರ ಹೆಸರು. ಆದರೆ ಇವತ್ತು ನಮ್ಮ ಅಪಭ್ರಂಶ ಶಬ್ದದಲ್ಲಿ ಗೋದಾವರಿ ಅಂತ ಆಗಿದೆ. ಅದು ಹಾಗೆ ಆಗಿದೆ. ಅಂದರೆ ವಾರಿ ಅಂದರೆ ನೀರು ಅಂತ ಅರ್ಥ, ಸಂಸ್ಕೃತದಲ್ಲಿ ನೀರು ಅಂತ. ಗೋ ಅಂತಂದರೆ ಹಸು ಅಂತ. ಅದಕ್ಕೆ ದಾ ಅಂದರೆ ಪ್ರಾಣದಾನವನ್ನು ಮಾಡಿದಂತಹ, ವಾರಿ ಅಂದರೆ ನೀರು, ಆದ್ದರಿಂದ ಗೋದಾವರಿ ಅಂತ ಆಗಿದೆ. ಈ ರೀತಿಯಲ್ಲಿ ಈ ರೀತಿ ಆ ಹಸುವನ್ನು ರಕ್ಷಣೆ ಮಾಡಿದರು, ಅಂತಹ ಗೋದಾವರಿಯನ್ನು ಹರಿಸಿದ್ರಿಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಶಾಪ ಕೊಟ್ಟರಂತೆ. ಏನು ಅಂದರೆ, ನಿಮ್ಮ ಜ್ಞಾನ ಎಲ್ಲ ನಶಿಸಿ ಹೋಗಲಿ ಅಂತ ಶಾಪ ಕೊಟ್ಟರು. ನಿಮ್ಮ ಜ್ಞಾನವೇ ನಶಿಸಿ ಹೋಗಲಿ ಅಂತ ಶಾಪವನ್ನು ಕೊಟ್ಟಾಗ ಆ ಶಾಪಕ್ಕೆ ಬೆದರಿದಂಥ ಬ್ರಾಹ್ಮಣರೆಲ್ಲರೂ ಕೂಡ ಏನು ಮಾಡುತ್ತಾರೆ, ಅದಕ್ಕೆ ಇಲ್ಲ ಏನಾದರೂ ಮಾಡಬೇಕು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದರಂತೆ. ನಮ್ಮ ಜ್ಞಾನ ಎಲ್ಲ ನಾಶ ಆಗಿದೆ, ಮತ್ತೆ ಈ ಜ್ಞಾನ ಎನ್ನುವಂತಹದ್ದು ನಮಗೆ ಬೇಕು, ಆ ಜ್ಞಾನ ಹುಟ್ಟಬೇಕು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ. ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ
ಆಗ ವಿಶೇಷವಾಗಿ ಭಗವಂತ ಸತ್ಯವತೀ ದೇವಿಯರಲ್ಲಿ ಅದು ಎಂಥವರಿಗೆ ಪರಾಶರರ ಮಕ್ಕಳಾಗಿ ಅವತಾರವನ್ನು ಮಾಡ್ತಾರೆ. ಪರಾಶರರು ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಮತ್ತೆ ಅವರು ಪರಾಶರರು ಅಂದರೆ ವಸಿಷ್ಠ ಗೋತ್ರದಲ್ಲಿ ಭಗವಂತ ಅವತಾರ ಮಾಡಿದಂತೆ. ವೇದವ್ಯಾಸ ರೂಪಿಯಾಗಿ ಭಗವಂತ ಅವತಾರ ಮಾಡಿ ವೇದಗಳನ್ನೆಲ್ಲ ಉದ್ಧಾರ ಮಾಡಿ ಮತ್ತೆ ಎಲ್ಲ ಕಡೆಯಲ್ಲಿ ಜ್ಞಾನಪ್ರಸಾರವನ್ನು ಮಾಡಿದಂಥ ಮಹಾತ್ಮರು. ಅಂದರೆ ಈ ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣರಾದವರು ಯಾರು ಅಂದರೆ ಗೌತಮ ಮಹರ್ಷಿಗಳು. ಗೌತಮ ಮಹರ್ಷಿಗಳು ಅಂದರೆ ಭಗವಂತನ ಅವತಾರಕ್ಕೆ ಕಾರಣೀಭೂತರಾಗಿರುವಂತಹ ಒಂದು ವಂಶ ಅಂತ ಹೇಳಿದರೆ ಅದು ಗೌತಮ ವಂಶ. ಅಂತಹ ಗೌತಮ ವಂಶದಲ್ಲಿ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿ ಅವತಾರವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ವಂಶದಲ್ಲಿ ಬಂದರಲ್ಲ, ಎಂಥ ವಂಶ ಅದು, ಏನು ಭಗವಂತನ ವಂಶವು ಸಾಮಾನ್ಯ ಅಲ್ಲ ಅಂತ ಅವರದ್ದು ವಸಿಷ್ಠರ ವಂಶ ಅಂತ, ವಸಿಷ್ಠ ಗೋತ್ರ ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸ ದೇವರಿಗೆ ವಾಸಿಷ್ಠ ಕೃಷ್ಣ ಅಂತ ಹೆಸರು. ವಾಸಿಷ್ಠ ಅಂದರೆ ವಸಿಷ್ಠ ಗೋತ್ರದಲ್ಲಿ ಬಂದಂಥ, ನಿಜವಾಗಲೂ ಕೂಡ ಅವರಿಗೆ ವೇದವ್ಯಾಸ ಅಂತ ಹೆಸರಲ್ಲ, ಅವರಿಗೆ ನಾಮಕರಣ ಮಾಡಿದ್ದೇನು ಅಂದರೆ ಕೃಷ್ಣ ಅಂತಲೇ ಹೆಸರು. ಕೃಷ್ಣ ಅಂತಾರೆ. ಈ ನಮ್ಮ ಏನಂತಾರೆ ಯಶೋದೆ ಮಗ ಕೃಷ್ಣ, ಅವನು ಕೃಷ್ಣನೇ, ಇವನು ಕೃಷ್ಣನೇ, ಕೃಷ್ಣ ಅಂತಲೇ ಹೆಸರು. ಇವನು ಯಾದವ ಕೃಷ್ಣ, ಅವನು ವಾಸಿಷ್ಠ ಕೃಷ್ಣ ಅಂತ ವೇದವ್ಯಾಸ ದೇವರು. ಆದರೆ ಆ ವೇದವ್ಯಾಸ ಅಂತ ಯಾಕೆ ಹೆಸರು ಬಂತು ಅಂದರೆ ವೇದಗಳನ್ನೆಲ್ಲ ವಿಭಾಗ ಮಾಡಿದರು. ವೇದಗಳನ್ನು ವಿಭಾಗ ಮಾಡಿದ್ರಿಂದಾಗಿ ವೇದವ್ಯಾಸ ಅನ್ನುವಂಥ ಹೆಸರು ಅವರಿಗೆ ಬಂತು ಅಂತ ಹೇಳ್ತಾರೆ. ಇಂತಹ ಅವ್ರ ವಂಶ ಎಂಥದ್ದು, ವಸಿಷ್ಠರ ವಂಶ ಹೇಳಿದ್ದಾರೆ. ಎಂಥ ವಂಶ ಅದು. ವಸಿಷ್ಠರ ವಂಶದಲ್ಲಿ ವಸಿಷ್ಠ ಮಹರ್ಷಿಗಳಿಗೆ ಭಾರಿ ಅವರದ್ದು ಎಂಥ ಅದ್ಭುತ ಅಂದರೆ, ಅವರ ವಂಶದಲ್ಲಿ ಅರುಂಧತಿ ದೇವಿ ಅವರ ಹೆಂಡತಿ, ಅವರಿಗೆ ಎಷ್ಟೋ ಮಕ್ಕಳು ಹುಟ್ಟಿದ್ರು. 100 ಜನ ಮಕ್ಕಳು ಹುಟ್ಟಿದ್ರಂತೆ. 100 ಜನ ಮಕ್ಕಳು. ಆ 100 ಜನ ಮಕ್ಕಳು ಹುಟ್ಟಿದ್ರೆ ರಾಕ್ಷಸರೆಲ್ಲ 100 ಜನ ಮಕ್ಕಳಲ್ಲಿ ಎಲ್ಲರನ್ನೂ ತಿಂದು ಹಾಕಿದ್ರಂತೆ. ಒಬ್ಬನೇ ಒಬ್ಬ ಮಗ ಉಳಿದಿದ್ದಂತೆ. ಯಾರು ಅಂದರೆ ಶಕ್ತಿ ಅಂತ ಹೆಸರಂತವನು, ಶಕ್ತಿ ಅಂತ. ಆ ಶಕ್ತಿ ಅನ್ನುವವನಿಗೆ ಒಬ್ಬ ಹೆಂಡತಿ ಇದ್ದು ಅದೃಶ್ಯಂತಿ ಅಂತ ಹೆಸರು. ಅದೃಶ್ಯಂತಿ ಅಂತ ಅದೃಶ್ಯಂತಿ. ಆ ಅದೃಶ್ಯಂತಿ ಹೆಂಡತಿ ಇರುವಾಗ ಒಮ್ಮೆ ಈ ಶಕ್ತಿ ಇದ್ದನಲ್ಲ, ಬದುಕಿದ್ನಲ್ಲ, ಅವನನ್ನು ರಾಕ್ಷಸರು ತಿಂದ್ಬಿಟ್ರು. ಇದೆಲ್ಲ ಆದಮೇಲೆ ಏನಾಯ್ತಂತೆ, ವಸಿಷ್ಠ ಮಹರ್ಷಿಗಳಿಗೆ ಭಾಳ ಬೇಜಾರಾಯ್ತಂತೆ. ಬೇಜಾರು ಮಾಡಿಕೊಂಡು ಇನ್ನು ನನ್ನ ಬದುಕೇ ವ್ಯರ್ಥ, ನನ್ನ ಮಕ್ಕಳೆಲ್ಲ ಹೋದರು, ನಾನಿನ್ನು ಬದುಕಿರಬಾರ್ದು ಅಂತ ಅಂದ್ಕೊಂಡು ಸಾಯಬೇಕು ಅಂತ ನಿಶ್ಚಯ ಮಾಡಿದರು. ಸಾಯಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದರು. ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಂತ ಹೋದಾಗ ಮೊದಲೇನು ಮಾಡಿದ್ರಂತೆ, ಒಂದು ನದಿಗೆ ಹೋಗಿ ಹಾರಿ ಬಿದ್ದು ಸಾಯಬೇಕು ಅಂತ ಮೇಲ್ತನಕ ಹೋಗಿ ಬೆಟ್ಟದಿಂದ ನದಿಗೆ ಹಾರಿದ್ರಂತೆ. ನದಿಗೆ ಹಾರಿದರೆ ಆ ನದಿ ಇತ್ತಲ್ಲ, ಅದೇ ಏನಾಯ್ತಂತೆ 100 ಕವಲಾಗಿ ಹರಿದೋಯ್ತಂತೆ. 100 ಕವಲಾಗಿ ಹರಿದೋಗ್ಬಿಡ್ತಾ ನದಿ. ನದಿಯೇ ಇಲ್ಲ, ಅವರು ಇಳಿದ ಜಾಗದಲ್ಲಿ ನೀರೇ ಇಲ್ಲ, ಏನು ಮುಳುಗಬೇಕಿಲ್ಲ. ಅದು ಯಾಕೆ ಅಂದರೆ ಆ ನದಿ ಯೋಚನೆ ಮಾಡಿತಂತೆ, ಇಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ಕೊಂದ ಯಾವ ಪಾಪಕ್ಕೆ ನಾನು ಹೋಗಲಿ, ಬೇಡ ಇದು ಅಂತ ಅದೇ 100 ಕವಲಾಗಿ ಹರಿದೋಯ್ತು. ಅದಕ್ಕೆ ಹೆಸರೇನು ಅಂದರೆ ಶತದ್ರಿ ಅಂತ ಹೆಸರು. ಶತದ್ರಿ ಅಂತ ನದಿ ಅದು. ವೇದದಲ್ಲಿದೆ ಇದೆಲ್ಲ, ಸ್ವಲ್ಪ ಅಕ್ಷರ ವ್ಯತ್ಯಾಸಗಳಾಗ್ತದೆ ಅಷ್ಟೇ ವೇದದಲ್ಲಿ. ಶತದ್ರಿನೇ ಏನಾಗುತ್ತೆ ಗೊತ್ತಾ, ಶುತುದ್ರಿ ಅಂತ ಕರೀತಾರೆ. ನೀವು ನದಿಗಳ ಹೆಸರೆಲ್ಲ ಹೇಳ್ತಾರಲ್ಲ, ಈ ನೀರನ್ನೆಲ್ಲ ಕಲಶದಲ್ಲಿ ತುಂಬಿಸುವಾಗ ಅದಕ್ಕೆಲ್ಲ ಮಂತ್ರ ಇದೆ. ಇಮಮ್ಮೇ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಜತಾಪರುಷ್ಣ್ಯ. ಅಲ್ಲೇನು ಶುತುದ್ರಿ ಅಂತ ಒಂದು ನದಿ ಬರ್ತದಲ್ಲ, ಆ ನದಿ ಬೇರೆ ಯಾವುದಲ್ಲ, ಇದೇ ನದಿ. ಅದು 100 ಕವಲಾದದ್ದು ಶತದ್ರಿ. ಅದು ವೇದದಲ್ಲಿ ಸ್ವಲ್ಪ ಅಕ್ಷರ ವ್ಯತ್ಯಾಸ, ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ಅಂತ ಅಂದುಕೊಂಡು ಸ್ವಲ್ಪ ಅಕ್ಷರ ವ್ಯತ್ಯಾಸ ಆಗುತ್ತೆ. ಶುತುದ್ರಿ ಅಂತ ಕರೀತಾರೆ ಅದನ್ನು. ಹೀಗೆ ಆ ನದಿ ಆಗೋಯ್ತು. ಬೇಜಾರು ಮಾಡಿಕೊಂಡ್ರು, ಇನ್ನೊಂದು ಸರ್ತಿ ಸಾಯಬೇಕು ಅಂತ ಅಂದ್ಕೊಂಡ್ರು. ಇನ್ನೊಂದು ನದಿಗೆ ಹೋದರು. ಕೈಗೆ ಕಾಲಿಗೆ ಹಗ್ಗ ಕಟ್ಕೊಂಡ್ರಂತೆ. ಹಗ್ಗ ಕಟ್ಕೊಂಡು ಬಿದ್ದರಂತೆ ಕೆಳಗೆ. ಬಿದ್ದರೆ ಆ ಹಗ್ಗವೇ ಕತ್ತರಿಸ್ಕೊಂಡು ಹೋಯ್ತು. ಅದು ನದಿಗೆ ಹಗ್ಗ ಬಿದ್ದರೆ ಸಾಕು, ಹಗ್ಗ ತುಂಡಾಗ್ತಿತ್ತಂತೆ. ಅದಕ್ಕೆ ಆವತ್ತಿನಿಂದ ಆ ನದಿಗೆ ಹೆಸರು ಬೇರೆ ಬಂದ್ಬಿಡ್ತು, ವಿಪಾಶಾ ನದಿ ಅಂತ ಹೆಸರು. ಪಾಶ ಅಂದರೆ ಹಗ್ಗ ಅಂತ, ಅದನ್ನು ವಿಪಾಶ ಅಂದರೆ ವಿಗತ, ಅದನ್ನು ಕಟ್ಟು ಮಾಡಿರುವಂಥದ್ದು ಇದು ವಿಪಾಶಾ ನದಿ ಅಂತ ಹೆಸರು. ಇದಾಯಿತು. ಕಡೆಗೆ ಇನ್ನೊಂದು ಸರ್ತಿ ಸಾಯಬೇಕು ಅಂತ, 3ನೇ ಸರ್ತಿಗೆ ಮುಕ್ತಾಯ ಅಂತ ಅಂದ್ಕೊಂಡಿದ್ರು. ಪಾಪ ಸಾಯಲಿಕ್ಕೆ ಅಂತ ಹೋಗ್ತಿದ್ರಂತೆ. ಹೋಗ್ಬೇಕಾದ್ರೆ ಮುಂದೆ ಹೋಗ್ತಿದ್ರು ಅವರು. ಮುಂದೆ ಹೋಗ್ತಾ ಇರುವಾಗ ಹಿಂದಿನಿಂದ ದೂರದಿಂದ ವೇದ ಕೇಳಿಸ್ತಿತ್ತಂತವ್ರು ಸ್ಪಷ್ಟ.
ಸ್ಪಷ್ಟವಾಗಿ ವೇದವನ್ನು ಹೇಳ್ತಾ ಇದ್ರು. ವೇದ ಮಂತ್ರ ಕೇಳಿಸ್ತಿತ್ತಂತೆ, ಭಾರಿ ಚೆನ್ನಾಗಿ ಹೇಳ್ತಿದ್ರು ವೇದವನ್ನು. ಏನಿದು ವೇದ ಹೇಳ್ತಿದ್ದಾರಲ್ಲ ಅಂತ ಹಿಂತಿರುಗಿ ನೋಡಿದ್ರಂತೆ. ನೋಡಿದ್ರೆ ಯಾರೂ ಕಾಣಲಿಲ್ಲ. ಆಮೇಲೆ ಸರಿಯಾಗಿ ನೋಡಿದರೆ ಯಾರೋ ದೂರದಲ್ಲಿ ಒಬ್ಬ ಹೆಣ್ಮಗಳು ಬರ್ತಿದ್ಲಂತೆ. ಆ ಹೆಣ್ಣುಮಗಳು ಬರ್ತಾ ಇದ್ದು, ಏನಿದು ಹೆಣ್ಣು ಮಕ್ಕಳು ವೇದ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡು ಗಾಬರಿಯಾಗಿ ನೋಡಿದ್ರಂತೆ. ನೋಡಿ ಅಷ್ಟೇ ಅಲ್ಲ, ಆಮೇಲೆ ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ರಂತೆ. ಮತ್ತು ಬೇರೆ ಯಾರೋ ಅಲ್ಲ ಹೇಳ್ತಾ ಇದ್ದದ್ದು, ಅವರ ಸೊಸೆ ಇದ್ದಲ್ಲ, ಆ ಶಕ್ತಿಯನ್ನು ಅವರ ಹೆಂಡತಿ ಅದೃಶ್ಯಂತಿ, ಅವಳೇ ಹೇಳ್ತಿದ್ದಂತೆ. ಅವಳ ಕಡೆಯಿಂದ ವೇದದ ಧ್ವನಿ ಬರ್ತಿದೆ. ಗಾಬರಿ ಆದ್ರೆ ಏನಿದು ನಮ್ಮ ಸೊಸೆ ಹಿಂಗೆ ಯಾಕೆ ಟರ್ನ್ ಆಗಲ್ಲ ಅಂತ ಅಂದ್ಕೊಂಡ್ರು. ಆಮೇಲೆ ಸರಿ ಅಂತ ಹತ್ರಕ್ಕೆ ಹೋಗಿ ನೋಡಿದರೆ ವೇದದ ಧ್ವನಿ ಕೇಳಿಸ್ತಾ ಇದೆ, ಆದರೆ ಬಾಯಿ ಅಲ್ಲಾಡಿಸ್ತಿಲ್ಲ. ಏನಿದು ವಿಚಿತ್ರ ಅಂತ ನೋಡಿದರೆ ಮತ್ತೆ ವೇದ ಹೇಳ್ತಿದ್ದದ್ದು ಅವಳಲ್ಲ, ಅದೃಶ್ಯಂತಿ ಅಲ್ಲ. ಮತ್ತು ಯಾರು ಅಂತ ಗಮನಿಸಿದರೆ ಆ ಅದೃಶ್ಯಂತಿ ಗರ್ಭಿಣಿ ಇದ್ದಂತೆ, ಗರ್ಭದಲ್ಲಿರುವ ಕೂಸೆ ವೇದ ಹೇಳ್ತಾ ಇತ್ತಂತೆ. ಅದ್ರ ಒಳಗಿರುವ ಕೂಸೆ ವೇದ ಹೇಳ್ತಾ ಇತ್ತು. ಆಶ್ಚರ್ಯ ಆಯಿತು ವಸಿಷ್ಠರಿಗೆ, ಏನಿದು ಗರ್ಭದಲ್ಲಿರುವ ಕೂಸು ವೇದ ಹೇಳ್ತಾ ಇದೆಯಲ್ಲ ಅಂತ, ಭಾರಿ ಅದ್ಭುತ. ಆಗ ಅವರಿಗೆ ಅನ್ನಿಸ್ತಂತೆ, ನನ್ನ ವಂಶದಲ್ಲಿ ಗರ್ಭದಲ್ಲಿರುವಾಗಲೇ ವೇದವನ್ನು ಹೇಳುವಂಥ ಒಂದು ಕೂಸು ಹುಟ್ಟುತ್ತಾ ಇದೆ ಅಂದರೆ ಇನ್ನು ನಾನು ಸಾಯಬಾರದು, ಆತ್ಮಹತ್ಯೆ ಮಾಡಿಕೊಳ್ಳಬಾರದು, ಆ ಮಗುವಿಗೋಸ್ಕರ ನಾನು ಬದುಕಬೇಕು ಅಂತ ಅಂದ್ಕೊಂಡು ಆಮೇಲೆ ಮತ್ತೆ ಬದುಕಲಿಕ್ಕೆ ಅಂತ ಆರಂಭ ಮಾಡಿದ್ರಂತೆ. ಆಗ ಆ ಗರ್ಭದಲ್ಲಿ ಹುಟ್ಟಿದ ಮಗು ಇದೆಯಲ್ಲ, ಅದಕ್ಕೇನೆ ಪರಾಶರ ಅಂತ ಹೆಸರು. ಪರಾಶರ ಅಂತ ಕರೀತಾರೆ. ಆ ಪರಾಶರ ಕೂಸಿದೆಯಲ್ಲ, ಅದು ದೊಡ್ಡದಾಗತ್ತೆ. ವಸಿಷ್ಠರು ನಮ್ಮ ಅಜ್ಜ ಅಂತ ಗೊತ್ತಾಗತ್ತೆ, ಎಲ್ಲ ಆಯಿತು. ಆಮೇಲೆ ಏನಾಯ್ತಂತೆ, ಆಮೇಲೆ ಆ ಪರಾಶರರು ವಿಶೇಷವಾಗಿ ಗರ್ಭದಲ್ಲಿದ್ದಾಗಲೇ ವೇದ ಹೇಳಿದಂಥ ಮಹಾತ್ಮರು ಅಂದರೆ ಎಂಥ ಜ್ಞಾನಿಗಳಿರಬೇಕು. ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು, ನೀವೇ ನಮ್ಮ ಮಗುವಾಗಬೇಕು ಅಂತ, ಮಕ್ಕಳಾಗಬೇಕು ಅಂತ. ಸತ್ಯವತಿ ದೇವಿಯು ಕೂಡ ಬಂದಿದ್ದು, ಅವರಿಬ್ಬರಿಗೂ ಕೂಡ ಮಗನಾಗಿ ಭಗವಂತ ಗೌತಮರು ಕೊಟ್ಟಂಥ ಶಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿ ಮತ್ತೆ ವೇದಗಳ ಪರಂಪರೆಯನ್ನು, ಪುರಾಣಗಳ ಪರಂಪರೆಯನ್ನು, ಮಹಾಭಾರತ ಇತಿಹಾಸ ಎಲ್ಲ ಪರಂಪರೆಗಳನ್ನು ಕೂಡ ಉಳಿಸಿದಂಥ ಮಹಾತ್ಮರು. ಅಂದರೆ ಇಂಥ ಭಗವಂತನ ಅವತಾರಕ್ಕೆ ಕಾರಣೀಭೂತವಾಗಿರುವಂತಹ ಗೋತ್ರ ಅಂತಂದರೆ ವಸಿಷ್ಠ ಗೋತ್ರ. ಆ ಗೋತ್ರದಲ್ಲಿ ಭಗವಂತ ಬಂದಿದ್ದಾನೆ. ಭಗವಂತನ ಅವತಾರಕ್ಕೆ ಕಾರಣರಾದಂಥ ಮಹಾತ್ಮರು ಗೌತಮ ಮಹರ್ಷಿಗಳು. ಆದ್ದರಿಂದಾಗಿ ಅವರು ಸಾಮಾನ್ಯರು ಅಂತ ತಿಳಿಬೇಡ್ರಿ ಅಂತ ಹೇಳ್ತಾರೆ. ಸಾಮಾನ್ಯರು ಅಂತ ತಿಳಿಬೇಡ್ರಿ, ಅಂಥ ವಂಶದಲ್ಲಿ ಬಂದಿದ್ದಾರೆ ಇವರು ಅಂತ. ಇಂಥ ಜ್ಞಾನಿಗಳು ಬಂದವರು. ಆಮೇಲೆ ಈ ಗೋತ್ರದಲ್ಲಿ ಬಂದಂಥ ಮಹಾತ್ಮರೇನಿದ್ದಾರಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದರು. ಆ ರಾಘವೇಂದ್ರ ಸ್ವಾಮಿಗಳೇನು ಮಾಡಿದರಂತೆ, ರಾಯರು, ಅವರಿನ್ನೂ ರಾಯರಾಗಿರಲಿಲ್ಲ, ವೆಂಕಟನಾಥರು ಮೊದಲು. ಅಂತೂ ಆ ಗೋತ್ರದಲ್ಲಿ ಬಂದರು. ಬಂದ ಮಹಾತ್ಮರೇನೇ ಮುಂದೆ ಎಲ್ಲಿ ಹೋದರು ಅಂತಂದರೆ ಮಾಧ್ವ ಪರಂಪರೆಯಲ್ಲಿ ಬಂದರು ಅಂತ ಹೇಳ್ತಾರೆ. ಅವರ ವಂಶವನ್ನು ಮತ್ತೆ ಮುಂದುವರಿಸ್ತಾರೆ. ಮಾಧ್ವ ಪರಂಪರೆಯಲ್ಲಿ ಬಂದರು ಅಂತ. ಮಾಧ್ವ ಪರಂಪರೆಯಲ್ಲಿ ಬಂದರಲ್ಲ, ಹೇಗೆ ಬಂದರು ಮಾಧ್ವ ಪರಂಪರೆಯಲ್ಲಿ? ಎಂಥ ಪರಂಪರೆ ಅದು ಅಂತ. ಯಾಕೆ ಅಂದರೆ ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಹೀಗೆ ಈ ಪರಂಪರೆ ಎನ್ನುವಂಥದ್ದು ನಿರಂತರವಾಗಿ ಮುಂದುವರಿಯುತ್ತದೆ. ಅಲ್ಲಿ ಜಯತೀರ್ಥರು ಅಂತ ಹೇಳಿದಾಗ ಜಯತೀರ್ಥರ ಮಹಿಮೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಅಲ್ಲೆಲ್ಲ ಹೇಳುತ್ತಾರೆ, ಜಯತೀರ್ಥರು ಎಂಥ ಜ್ಞಾನಿಗಳು ಅಂತಂದರೆ ಅವರು ದೊಂಡೋಪಂತರು ಅಂತ ಅವ್ರಿಗೆ ಹೆಸರು. ಅವರು ಕುದುರೆ ಮೇಲೆ ಕೂತ್ಕೊಂಡು ನೀರು ಕುಡಿದದ್ದು, ಕಿಂಪಶು ಪೂರ್ವದೇಹಿ ಅಂತ ಹೇಳಿದ್ದು, ಇದೆಲ್ಲ ಹೇಳಿಕೊಂಡು ಕಥೆಯನ್ನು ಮುಂದಕ್ಕೆ ಹೋಗ್ತಾರೆ. ನಾನು ಆ ಕಥೆಗೆ ಹೆಚ್ಚು ಪ್ರವೇಶ ಮಾಡ್ತಾ ಇಲ್ಲ. ಹೆಚ್ಚಿನದ್ದು ರಾಯರ ಕಥೆಗೆ ಒತ್ತು ಕೊಟ್ಟು ಮುಂದೆ ಹೋಗೋಣ ಅನ್ನೋ ದೃಷ್ಟಿಯಿಂದ. ಅಂತೂ ಆ ವಂಶದಲ್ಲಿ ಬಂದ್ರಂತೆ. ಆ ವಂಶದಲ್ಲಿ ಬಂದಾಗ ಒಮ್ಮೆ ಏನಾಯಿತು ಅಂತಂದರೆ, ಈ ರಾಮದೇವರಿದ್ದಾರಲ್ಲ, ರಾಮದೇವರ ಪೂಜೆಯನ್ನು ಮಾಡುವ ಯೋಗ ರಾಘವೇಂದ್ರ ಸ್ವಾಮಿಗಳಿಗೆ ಬಂತು ಅಂತ ಹೇಳ್ತಾರೆ. ರಾಮದೇವರು ಅಂದರೆ ಯಾರಿವರು? ರಾಮದೇವರು ಅವ್ರಿಗೆ ಹೆಸರೇನು ಅಂದರೆ ಮೂಲ ರಾಮದೇವರು ಅಂತ ಕರೀತಾರೆ. ಮತ್ತು ಇವತ್ತು ಎಲ್ಲಿದೆ ಏನಂತ ಗಲಾಟೆ ನನ್ನನ್ನು ಕೇಳಬೇಡಿ ಮತ್ತೆ, ಆಯಿತಾ? ಅಂತೂ ಮೂಲ ರಾಮದೇವರು, ಚತುರ್ಮುಖ ಬ್ರಹ್ಮದೇವರ ಕರಾರ್ಚಿತವಾದಂತಹದ್ದು ಮೂಲ ರಾಮದೇವರು. ಅಂತೂ ಮೂಲ ರಾಮದೇವರು ಬಂದರು. ಮೂಲ ರಾಮದೇವರಿಗೆ ಮೂಲ ರಾಮದೇವರು ಅಂತ ಯಾಕೆ ಹೆಸರು? ಅದೇನು ಗೊತ್ತಾ? ಅದ್ರ ಹಿಂದಿನೇ ಏನು ಗೊತ್ತಾ? ಇದು ಮೊದಲಿಗೆ ರಾಮದೇವರನ್ನು ಮೊಟ್ಟ ಮೊದಲಿಗೆ ಏನು ಮಾಡಿದ್ದಂತೆ, ಬ್ರಹ್ಮದೇವರಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಭಗವಂತ ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿರಿ ಅಂತ ಹೇಳಿದ್ರಂತೆ. ಸೃಷ್ಟಿ ಮಾಡಬೇಕಾದ್ರೆ ನನಗೊಂದು ಸಾಮರ್ಥ್ಯ ಬರಬೇಕು, ಶಕ್ತಿ ಬೇಕು, ಅದಕ್ಕೆ ಒಂದು ದೇವರ ಆರಾಧನೆ ಮಾಡಬೇಕು ಅಂದಾಗ
ಅವರೇ ಒಂದು ಕೆತ್ತಿದ ಒಂದು ಮೂರ್ತಿ ಯಾವುದು ಅಂದರೆ ರಾಮದೇವರು. ಅದನ್ನೇ ಚತುರ್ಮುಖ ಬ್ರಹ್ಮಕರಾರ್ಚಿತ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ತಾವೇನೇ ರಾಮದೇವರನ್ನ ಕೆತ್ತಿ, ಅದು ನೋಡ್ಲಿಕ್ಕೆ ಒಂದು ಸೊಬಗು. ಆ ರಾಮದೇವರು ನಿಂತಿರೋದೇನೆ ಒಂದು ರೀತಿ ಹೀಗೆ ಸೊಟ್ಟವಾಗಿ ನಿಂತಿರ್ತಾರೆ, ಆ ಸೊಂಟ ಮೇಲ್ ಮಾಡಿಕೊಂಡು ಅದು ನೋಡ್ಲಿಕ್ಕೆ ಒಂದು ಖುಷಿ ಇರ್ತದೆ, ಆನಂದವಾಗಿರ್ತದೆ. ಅಂಥ ರೂಪ ಅದನ್ನು ಕೆತ್ತಿದ್ರು, ಕೆತ್ತಿ ಅದನ್ನು ಪೂಜೆ ಮಾಡಿದರು. ಆಮೇಲೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿದ್ರಂತೆ. ಅವರು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿದ ನಂತರ ಆ ಸೃಷ್ಟಿಯಲ್ಲಿ ಏನಾಯಿತು ಅಂದರೆ, ಮುಂದೆ ಬಂದದ್ದು ಯಾರು ಅಂತಂದರೆ ಅದೇ ಇದರಲ್ಲಿ ಮರೀಚಿ ಅನ್ನುವಂಥ ಋಷಿಗಳು ಬರ್ತಾರೆ. ಆ ಮರೀಚಿ ಋಷಿಗಳಿಗೆ ನೀವು ಈ ಸಂತಾನವನ್ನು ಮುಂದುವರಿಸಬೇಕು ಅಂತ ಈ ರಾಮದೇವರು ಪೂಜೆ ಮಾಡಿಕೊಳ್ಳ್ರಿ ಅಂತ ಅವ್ರಿಗೆ ಕೊಟ್ಟರಂತೆ. ಮರೀಚಿಗಳು ಪೂಜೆ ಮಾಡಿದರು. ಆಮೇಲೆ ಅದೇ ವಂಶದಲ್ಲಿ ಕಶ್ಯಪ ಅಂತ ಋಷಿಗಳು ಬರ್ತಾರೆ. ಆ ಕಶ್ಯಪ ಋಷಿಗಳು ಬಂದರು, ಕಶ್ಯಪ ಋಷಿಗಳು ಕೂಡ ಪೂಜೆ ಮಾಡಿದರು. ಆಮೇಲೆ ಕಶ್ಯಪ ಮಹರ್ಷಿಗಳಾದ ನಂತರ ಅದೇ ವಂಶದಲ್ಲಿ ಸೂರ್ಯ ಬಂದ. ಸೂರ್ಯನಿಗೆ ಅಂದರೆ ಅಲ್ಲಿಂದ ಸೂರ್ಯವಂಶ ಆರಂಭ. ಆ ಸೂರ್ಯನಿಗೂ ಕೂಡ ಪೂಜೆ ಮಾಡಲಿಕ್ಕೆ ಅಂತಿದೆ ರಾಮದೇವರನ್ನು ಕೊಟ್ಟರಂತೆ. ಹೀಗೆ ಆ ವಂಶದಲ್ಲಿ ಎಲ್ಲ ಪೂಜೆ ಮಾಡ್ತಾ ಬಂದಿದ್ದಾರೆ. ಆ ಸೂರ್ಯವಂಶದ ರಾಜರುಗಳೆಲ್ಲ ಆ ರಾಮದೇವರನ್ನು ಪೂಜೆ ಮಾಡಿದರಂತೆ. ಸೂರ್ಯ ಪೂಜೆ ಮಾಡಿದ, ಅವರ ಮಗ ವೈವಸ್ವತ ಮನು ಪೂಜೆ ಮಾಡಿದ, ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಪೂಜೆ ಮಾಡಿದ, ಇಕ್ಷ್ವಾಕುವಿನ ವಂಶದಲ್ಲಿ ಶಶದ ಅಂತ ಬರ್ತಾನೆ, ಅವನು ಪೂಜೆ ಮಾಡಿದ. ಹರಿಶ್ಚಂದ್ರ ರಾಜ, ಸಗರ ಚಕ್ರವರ್ತಿ, ಭಗೀರಥ ಎಲ್ಲರೂ ಪೂಜೆ ಮಾಡ್ತಾ ಬಂದರು ರಾಮದೇವರನ್ನು. ಹೀಗೆ ಪೂಜೆ ಮಾಡ್ತಾ 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 ಬಂದಾಗ ಅದೇ ವಂಶದಲ್ಲಿ, ಸೂರ್ಯ ವಂಶದಲ್ಲೇನೆ ದಶರಥ ಅನ್ನುವ ರಾಜ ಬಂದಂತೆ. ದಶರಥ ರಾಜ ಬಂದ, ಅವನಿಗೆ ಸಂತಾನ ಆಗಿರಲಿಲ್ಲ ದಶರಥ ರಾಜನಿಗೆ. ಆಗ ದಶರಥನಿಗೆ ಸಂತಾನ ಆಗದೇ ಇದ್ದಾಗ ಅವನಿಗೆ ಪುರೋಹಿತರೆಲ್ಲ ಹೇಳಿದ್ರಂತೆ, ವಸಿಷ್ಠ ಮಹರ್ಷಿಗಳೆಲ್ಲ ಹೇಳಿದರು, ನಿಮ್ಮ ಮನೆಯಲ್ಲಿ ಒಂದು ರಾಮದೇವರಿದ್ದಾರೆ, ಅದನ್ನು ಪೂಜೆ ಮಾಡು, ನಿನಗೆ ಸಂತಾನ ಆಗುತ್ತೆ ಅಂತಂದ್ರಂತೆ. ಹೌದಾ, ಆಯಿತು ಅಂತ ಅವನು ಮತ್ತೆ ಹೋಮ ಮಾಡಿದ್ದು, ಪಾಯಸ ಬಂದಿದ್ದು ಅದೆಲ್ಲ ಬೇರೆ. ನಿಜವಾಗಲೂ ಕೂಡ ಬಂದದ್ದು ಹೇಗೆ ಸಂತಾನ ಆದದ್ದು ಅಂದರೆ ರಾಮದೇವರನ್ನು ಪೂಜೆ ಮಾಡಿ, ಚತುರ್ಮುಖ ಬ್ರಹ್ಮದೇವರಿಂದ ಕರಾರ್ಚಿತವಾದಂತಹ ರಾಮದೇವರನ್ನು ಪೂಜೆ ಮಾಡಿ. ಆ ರಾಮದೇವರನ್ನು ಪೂಜೆ ಮಾಡಿದಾಗ ಆಗ ಕೌಸಲ್ಯಾದೇವಿಯಲ್ಲಿ ಒಂದು ಮಗು ಹುಟ್ಟಿತಂತೆ. ಆ ಮಗು ಹುಟ್ಟಿದ್ದು ಯಾರ ಅನುಗ್ರಹದಿಂದ? ಚತುರ್ಮುಖ ಬ್ರಹ್ಮಕರಾರ್ಚಿತ ರಾಮದೇವರ ಅನುಗ್ರಹದಿಂದ. ಆದ್ದರಿಂದ ರಾಮನ ಅನುಗ್ರಹದಿಂದ ಹುಟ್ಟಿದ್ದು ಅಂತ ಆ ಕೂಸಿಗೂ ಕೂಡ ರಾಮ ಅಂತ ಹೆಸರಿಟ್ಟನಂತೆ. ಅಂದರೆ ದಶರಥ ಮಗ ಏನು ರಾಮ ಇದ್ದಾನೆ, ಈ ರಾಮ ಹುಟ್ಟಲಿಕ್ಕೆ ಮೂಲ ಯಾರು ಅಂದರೆ ಆ ರಾಮ. ಆದ್ದರಿಂದ ಈ ರಾಮನಿಗೆ ಮೂಲ ಆ ರಾಮ, ಆದ್ದರಿಂದ ಅವನಿಗೆ ಮೂಲ ರಾಮ ಅಂತ ಹೆಸರಂತೆ. ಮೂಲ ರಾಮ ಅಂತ ಕರೆಯೋದು ಯಾಕೆ ಅಂದರೆ ಈ ರಾಮನಿಗೆ ಮೂಲ ಅಂತ. ಹಾಗೆ ಅಂತಹ ರಾಮದೇವರು ಬಂದಿರುವಂತಹ ಪೀಠ ಅದು ಅಂತ. ಅದನ್ನು ಮುಂದೆ ಏನಾಯಿತು ಅಂತಂದರೆ ಶ್ರೀಮದ್ ಆಚಾರ್ಯರ ಕಾಲಕ್ಕೆ ಬರುವಾಗ ಅದು ಕಥೆ ಬರ್ತದೆ. ಮತ್ತೆ ಅಲ್ಲಿಗೆ ಆ ಬಂದರು, ಅಲ್ಲಿಗೆ ರಾಮದೇವರು ಬಂದರಲ್ಲ, ರಾಮದೇವರು ಪೂಜೆ ಮಾಡಿದ್ರಂತೆ. ರಾಮ ತನ್ನನ್ನೇ ತಾನು ಪೂಜೆ ಮಾಡಿದ. ಪೂಜೆ ಮಾಡಿ ಆದ ನಂತರ ಅದನ್ನು ಮತ್ತೆ ಯಾರಿಗೆ ಕೊಡಬೇಕು? ಲವಕುಶರಿಗೆ ಕೊಡಲಿಲ್ಲಂತೆ. ಮತ್ತೆ ಯಾರಿಗೆ ಅಂದರೆ ಹನುಮಂತನಿಗೆ ಕೊಟ್ಟರಂತೆ ರಾಮದೇವರು. ಈ ರಾಮನ ನೀನೇ ಪೂಜೆ ಮಾಡುವಂತ ಹನುಮಂತನಿಗೆ ಕೊಟ್ಟಾದ ಮೇಲೆ ಮಹಾಭಾರತದಲ್ಲಿ ಭೀಮಸೇನ್ ದೇವರು ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಅಂತ ಹೋಗುವಾಗ ದಾರಿಯಲ್ಲಿ ಹನುಮಂತ ದೇವರು ತಮ್ಮ ಬಾಲವನ್ನು ಉದ್ದ ಮಾಡಿ ಕೂತ್ಕೊಳ್ತಾರೆ. ಆ ಕಥೆ ಬರ್ತದೆ ಮಹಾಭಾರತದಲ್ಲಿ. ಆ ಬಾಲ ಎತ್ತಲಿಕ್ಕಾಗಲ್ಲ ಅಂತೆಲ್ಲ ಕಥೆ ಇದೆ. ಅದು ನಿಜವಾಗ್ಲೂ ಬಂದದ್ದು ಬಾಲ ಎತ್ತಿಸ್ಲಿಕ್ಕೆ ಮಾಡಲಿಕ್ಕಲ್ಲ. ಮತ್ತೇನು ಅಂದರೆ, ನಾನು ಮೊದಲನೇ ಅವತಾರದಲ್ಲಿ ರಾಮದೇವರು ಪೂಜೆ ಮಾಡೀನಿ, ನೀನು ನಂದೇ ಇದು ಎರಡನೇ ಅವತಾರ, ನೀವು ಪೂಜೆ ಮಾಡ್ರಿ ಅಂತ ತನಗೆ ತಾನೇ ಕೊಟ್ಟುಕೊಳ್ಳಿಕ್ಕೆ ಬಂದದ್ದಂತೆ. ಆ ರಾಮದೇವರನ್ನು ಭೀಮಸೇನ್ ದೇವರಿಗೆ ಕೊಟ್ಟರು. ಭೀಮಸೇನ್ ದೇವರು ಅವರು ಪೂಜೆ ಮಾಡಿದರು. ಅದು ಚಂದ್ರವಂಶಕ್ಕೆ ಅಂತ ಆಗಲಿಲ್ಲ. ಚಂದ್ರವಂಶದವರೆಲ್ಲ ಪೂಜೆ ಮಾಡಿದ್ರಂತೆ. ಆ ಚಂದ್ರವಂಶದವರೆಲ್ಲ ಪೂಜೆ ಮಾಡಿ ಆದ ನಂತರ ರಾಮದೇವರನ್ನ ಅದೇ ರಾಮದೇವರು ಮುಂದೆ ಚಂದ್ರವಂಶದಲ್ಲಿ ಒಬ್ಬ ಗಜಪತಿ ಅಂತ ಒಬ್ಬ ರಾಜ ಬಂದಂತೆ. ಆ ಗಜಪತಿ ರಾಜ ಸರಿಯಾಗಿ ಪೂಜೆ ಮಾಡದೇನೆ ಅದನ್ನೆಲ್ಲ ಒಂದು ಕೋಶೆಯಲ್ಲಿ ಇಟ್ಟುಬಿಟ್ನಂತೆ. ಕೋಶದಲ್ಲಿ, ಆ ಕೋಶದಲ್ಲಿ ಇಟ್ಟಾಗ ಆಗ ಮಧ್ವಾಚಾರ್ಯ ಹೇಳ್ತಾರೆ, ಈ ಗಜಪತಿಯ ಕೋಶದಲ್ಲಿ ಒಂದು ಭಗವಂತನ ರಾಮದೇವರ ವಿಗ್ರಹ ಇದೆ. 2 ಅವತಾರದಲ್ಲಿ ನಾನು ಪೂಜೆ ಮಾಡಿದ್ದೇನೆ, 3ನೇ ಅವತಾರದಲ್ಲೂ ಕೂಡ ಪೂಜೆ ಮಾಡಬೇಕು ಅದನ್ನು ಅಂತ. ಆಗ ನರಹರಿ ತೀರ್ಥರನ್ನು ಕಳಿಸಿಕೊಡ್ತಾರೆ. ನರಹರಿ ತೀರ್ಥರು ಹೋಗಿ ಆ ಗಜಪತಿ ಇಲ್ಲದೇ ಇದ್ದಾಗ, ಅಂದರೆ ಅವನು ಸತ್ತು ಹೋಗ್ತಾನೆ, ಆ ದೇಶವನ್ನು ಆಳಿ ಅಲ್ಲಿ ಇದ್ದಂಥ ರಾಮದೇವರನ್ನು ತಂದು ಉತ್ಥಾನ ದ್ವಾದಶಿ ದಿವಸ ಬೆಳಗಿನ ಜಾವದಲ್ಲಿ ಮಧ್ವಾಚಾರ್ಯ ಕೈ ಕೊಟ್ಟಾಗ ಮೊಟ್ಟ ಮೊದಲಿಗೆ ಉತ್ಥಾನ ದ್ವಾದಶಿ ದಿವಸ ರಾಮದೇವರ ಪೂಜೆಯನ್ನು ಶ್ರೀಮದ್ ಆಚಾರ್ಯರು ಮಾಡಿದರಂತೆ. ಹಾಗೆ ಏನಾನೀತ ನಮಸ್ತಸ್ಮೈ ಶ್ರೀಮನ್ ಗೃಹರಿ ಭಿಕ್ಷವೇ ಅಂತ ಹೇಳುತ್ತಾರೆ. ಆ ಗಜಪತಿ ಕೋಶದಲ್ಲಿ ಇದ್ದದ್ದನ್ನು
ಕೋಶೇ ಗಜಪತೆ ಸ್ಥಿತ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿದ್ದದ್ದನ್ನು ತಂದದ್ದು ಇವರು ನರಹರಿ ತೀರ್ಥರು. ಆಮೇಲೆ ರಾಮದೇವರನ್ನ ಮಧ್ವರು ಪೂಜೆ ಮಾಡಿದರು. ಅವರು ಪೂಜೆ ಮಾಡಿದ ನಂತರ ಅದೇ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು ಹೀಗೆಲ್ಲ ಬಂತು ಅಂತ ಆ ಪೀಠದಲ್ಲಿ ಬಂದಂಥ ರಾಘವೇಂದ್ರ ಸ್ವಾಮಿಗಳು ಕೂಡ ಅದೇ ರಾಮದೇವರನ್ನು ಪೂಜೆ ಮಾಡಬೇಕು ಅಂತಿತ್ತಂತೆ ರಾಮದೇವರಿಗೇನೆ. ಅದಕ್ಕೋಸ್ಕರವಾಗಿ ಈ ಗೌತಮ ವಂಶದಲ್ಲಿ ರಾಯರ ಅವತಾರ ಮಾಡಿ ನಾನು ಅವರಿಂದ ಪೂಜೆ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ವಂಶದಲ್ಲಿ ಅವರನ್ನು ಹುಟ್ಟಿಸಿದರು ಅಂತ ಹೇಳ್ತಾರೆ. ಈ ವಂಶದಲ್ಲಿ ಬಂದರು ಅಂತ ನಾನು ಇದನ್ನೆಲ್ಲ ಸಂಕ್ಷೇಪವಾಗಿ ಹೇಳಿದ್ದೀನಿ, ಬಹಳ ವಿಸ್ತಾರ ಮಾಡಿದ್ದಾರೆ ಅಲ್ಲೆಲ್ಲ ಕಾವ್ಯದಲ್ಲಿ. ಅಂತೂ ಇದೆಲ್ಲ ಆಯಿತು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯ್ತಲ್ವ, ಇದರ ಮಧ್ಯದಲ್ಲಿ ಏನು ಅಂತಂದರೆ ವಿಶೇಷ ಅಂತಂದರೆ ಇವರು ಅವತಾರ ಮಾಡಿದರಲ್ಲ ಗೌತಮ ಗೋತ್ರದಲ್ಲಿ ಬಂದರು ಅಂತ. ಆ ಗೌತಮ ಗೋತ್ರದಲ್ಲೂ ಕೂಡ ಯಾರ್ಯಾರು ಬಂದರು, ಅವರ ಹಿನ್ನೆಲೆ ಏನು, ಅವರಲ್ಲಿ ಬೇರೆ ಬೇರೆಯವರೆಲ್ಲ ಅವರ ತಂದೆಯವರು ಬರ್ತಾರೆ, ಕನಕಾಚಲ ಭಟ್ರು ಅಂತ ಬರ್ತಾರೆ, ವೀಣಾ ವೆಂಕಣ್ಣ ಭಟ್ರು ಅಂತ ಬರ್ತಾರೆ. ಹೀಗೆಲ್ಲ ಅವರಿಗೆಲ್ಲ ವೀಣಾ ಅನ್ನುವಂಥದ್ದು ಹಿಂದೆ ಇದ್ದಂತೆ ಹೆಸರು, ಅಡ್ಡೆಸರು. ಹೇಗೆ ಈ ಕಡೆ ಎಲ್ಲ ನಮಗೆಲ್ಲ ಕುಲಕರ್ಣಿ ಅದು ಇದು ಅಂತ ಇರ್ತದೆ, ಹಾಗೆ ವೀಣಾ ಅಂತ, ವೀಣಾ ವೀಣಾ ಕನಕಾಚಲ ಭಟ್ಟ ಅಂತ ಹೆಸರು, ವೀಣಾ ವೆಂಕಣ್ಣ ಭಟ್ಟ ಅಂತ ಹೆಸರು. ಹೀಗೆ ವೀಣಾ ಅಂತ ಅಂದರೆ ಆ ವಂಶದಲ್ಲಿ ಬರುವವರೆಲ್ಲರೂ ಕೂಡ ವೀಣೆಯನ್ನು ಕಲಿತಿದ್ದಂತೆ. ಅವರೆಲ್ಲ ವಿಜಯನಗರದ ಆಸ್ಥಾನದಲ್ಲಿ ವೀಣಾವಾದಕರಾಗಿದ್ದರು. ಒಳ್ಳೆ ಪಾಂಡಿತ್ಯವನ್ನು ಗಳಿಸಿದಂಥ ಮಹಾತ್ಮರವರು ಅಂತ ಹೇಳ್ತಾರೆ. ಅಂಥವರ ವಂಶದಲ್ಲಿ ಮುಂದೆ ವೀಣಾ ವೆಂಕಟನಾಥರಾಗಿ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಅಂತ ಹೇಳ್ತಾರೆ. ಅವರು ಹುಟ್ಟಬೇಕಾದ್ರೆ ಅವರ ತಾಯಿ ಗರ್ಭಿಣಿ ಇದ್ದರು ಅಂತ ಹೇಳಿದ್ದಾರೆ. ಅವರ ತಾಯಿ ಗರ್ಭಿಣಿ ಇದ್ದರು ಅಂತ. ಆ ಗರ್ಭವನ್ನು ಧಾರಣೆ ಮಾಡಬೇಕಾದರೂ ಅವರು ಎಷ್ಟು ವ್ರತ ಮಾಡಿದರು, ಎಷ್ಟು ಕಷ್ಟಪಟ್ಟರು, ಯಾರು ಸೇವೆ ಮಾಡಿದರು, ಇದನ್ನೆಲ್ಲ ಬಹಳ ವರ್ಣನೆ ಮಾಡಿದ್ದಾರೆ. ನಿಮ್ಮದೆಲ್ಲ ಸಮಯ ಆಯಿತು ಅಂತ ಅಂದ್ಕೊಳ್ತೇನೆ. ಅದಕ್ಕೆ ನಾಳೆ ದಿವಸ ಮಾತ್ರ ಸರಿಯಾಗಿ 6:30 ಗಂಟೆಗೇನೆ ಆರಂಭ ಆಗುತ್ತೆ, ತಡ ಆಗೋದಿಲ್ಲ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಕೃಷ್ಣ